ಒಂದೇ ಅಲ್ಲ, ಈಗ 15 ದಿನದಿಂದ ಮನೇಲಿ 5 ಹೆಣ ಹೋಗ್ತಿತ್ತು ಗೊತ್ತುಂಟ. ಇದು ಮತ್ ಕೋಳಿಗೆ ಹಾಕಿದ್ದೆ, ಇದು ಒಂದೇ ಅಲ್ಲ. ಮೊದ್ಲಿನ ದಿನ ನಾವು ತಿಂದಿದೀವಿ, ಮರ್ದಿನ ಏನಾಯ್ತು ಅಂದ್ರೆ ಗೂಡಲ್ ಕೋಳಿ ಸತ್ತು ಬಿದ್ದದ. ಹಾಸ್ಪಿಟ್ಲಿಗೆ ಹೋದ್ರೆ ಹಾಸ್ಪಿಟ್ಲಿಗೆ ತಗೊಳ್ಳೋದೇ ಇಲ್ಲ. ಮಗಳಿಗೆ ಕರ್ಕೊಂಡದೆ, ಮಗಳು ತಿಂದಿಲ್ಲ. ಕೊನೆ ಫಾಯ್ದೆ ಶೆಟ್ಟಿಗೆ ಒಳಗ್ ತಗೊಂಡ್ ಕೂಡ ಇಲ್ಲ ಒಂದ್ ಸ್ವಲ್ಪ ವಿಷದ ನಿಮ್ ಪರಿಣಾಮ ಕಾಣ್ತದೆ ಅಂದ್ರೆ ಔಷಧಿ ಕೊಟ್ರು, ಕಡಿಮೆ ಆಗ್ಲಿಲ್ಲ. ಒಂದ್ ಕಟ್ಟಕ್ ಹೋದ್ರು ಕಡಿಮೆ ಆಗ್ಲಿಲ್ಲ. ಕೊನೆ ಉಮ್ಮಚ್ಚಿಗೆ ಹೋದ್ವಿ, ಮಾರುಗಳವ್ರು ಡಾಕ್ಟರ್ ಎಲ್ಲ ಗುಳಿಗೆ ಕೊಟ್ರು. ಪಾಪ ನಮ್ಮ ಮನೆಯವರಿಗೆಲ್ಲ ವಾಂತಿ ಬೇದಿ ಎಲ್ಲ ಇದು ಕಡಿಮೆ ಒಟ್ಟಿಗೆ ಒಂದ್ ಹಂತಕ್ಕೆ ಇದ್ದೇವೆ ನೋಡಿ. ಈ ಕೋಳಿ ತಿಂದ್ಬಿಟ್ರಿ ನೀವು 15 ದಿವಸ ಮೊದ್ಲು? ಎಷ್ಟು ಕೋಳಿ ಸತ್ತಿದ್ವು ಅವಾಗ? ಅವಾಗ ಒಂದ್ 8 ಕೋಳಿನೇ. ಟೊರ್ಕಿ ಮುಂಜೆ ಇಷ್ಟ ಎತ್ತರ ಇತ್ತು. ನಾ ಸುಳ್ಳು ಹೇಳ್ಬೇಕಿದ್ರೆ ಇಲ್ಲೊಬ್ರು ಇದ್ರ ಮೊಬೈಲ್ ಅಲ್ಲಿ ಉಂಟು, ಒಂದ್ 50 ಕೋಳಿ ತಂಗೆ ಇತ್ತು. ಇಲ್ಲೂ ಇಲ್ಲ, ಇದೆಲ್ಲ ಸಣ್ಣ ಚಿಯ್ಯ ಪಿಯ ಒಂದ್ 5 6 ಇದಾವೆ. ಧರ್ಮಸ್ಥಳ ಸಂಘದಲ್ಲೆಲ್ಲ ಈ ತರ ಸಾಲ ಮಾಡಿ ತಕ್ಕೊಂಡಿ ಹೀಗ್ ಮಾಡ್ರೆ ನಮ್ ಪರಿಸ್ಥಿತಿ ಏನು ಹೇಳಿ. ಒಟ್ಟು ಒಂದ್ 25-30 ಪೊಲೀಸರ ಹತ್ರ ಮಾತಾಡಿದ್ರ? ಪೊಲೀಸ್ ಹತ್ರ ಮಾತಾಡಿದೆ. 1000 ರೂಪಾಯಿ ದಂಡ ಹಾಕ್ಸ್ತೀವಿ ಕೊಡಿಸ್ತೀವಿ ಅಂದ್ರು. ಮಂಚಿಗೆರೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಕಂಪ್ಲೇಂಟ್ ಕೊಟ್ಟೆ ಬಂದಿದ್ದು. ಅವನು ಹೋಗಿದ್ನಲ್ಲ, ಅವನು ಹೌದು ಹಾಕಿದ್ದೊಳ್ಕೊಂಡು ಒಪ್ಕೊಂಡಿದ್ದಾನೆ. 12,000 ರೂಪಾಯಿ ದಂಡ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಅವನ ಹೆಸರು ಎಂತದ್ದು? ನಾರಾಯಣ ಸನ್ಯಾಸಿದ್ದಿ, ಕೋಟೆ ಮನೆ. ಎಲ್ಲ ಇಲ್ಲವರೇ? ಎಲ್ಲ ನಿಮ್ಮವರೇ. ಈಗ ಅವನೇನಲ್ಲಿ ಕಂಪ್ಲೇಂಟ್ ಮಾಡಿದಾನಂದ್ರೆ ಕುಡಿಯೋ ಬಾವಿ ಹತ್ರ ಚರಂಡಿ ಹೊಡೆದಿದ್ದಾಳೆ, ಮುಸ್ಲಿಮಿಗ್ ಮದ್ವೆ ಆಗಿದೆ. ನಾ ಯಾರಿಗಾರು ಮದ್ವೆ ಆಗ್ತಾನೆ, ಇವನ್ ಮನೆಗೆ ಹೋಗಿ ನಾ ಕುತ್ಕೊಳ್ತೀನ? ನಂಗ್ ಸಂಡಸ್ ಲೇಡೀಸ್, ನಾನು ಇವನ್ ಮನೆಗೆ ಹೋಗಿ ಸಂಡಸ್ ಮಾಡ್ಲಿಕ್ಕೆ ಆಗ್ತದೀಯಾ? ಕೋಳಿ ವಿಷಯ ಇದ್ರೆ ಕೋಳಿ ವಿಷಯ ಹೇಳ್ಬೇಕಲ್ಲ. ಈಗ ನಂಗೆ 50,000 ರೂಪಾಯಿ ವಾರಕ್ಕೆ ನನಗೆ 2,500 ರೂಪಾಯಿ ಧರ್ಮಸ್ಥಳಕ್ಕೆ ತುಂಬಬೇಕು. ಕೊಡ್ತಾನ ಇವನು?